ಹಾಯ್ ಎಲ್ಲ ಫ್ರೆಂಡ್ಸ್, ಇವತ್ತು ನಾನು ಬ್ಲೌಸ್ಗೆ ಸೆಲ್ಫ್ ಕಲರಲ್ಲಿ ಥ್ರೆಡ್ ಪೈಪಿಂಗ್ನ ಯಾವ ರೀತಿ ಮಾಡೋದು ಅಂತ ಹೇಳ್ಕೊಡ್ತೀನಿ. ಈ ಮೆಥಡಲ್ಲಿ ನಾನು ಕೂಡ ಇದೇ ಫಸ್ಟ್ ಟೈಮು ಈ ಥರ ಥ್ರೆಡ್ ಪೈಪಿಂಗ್ನ ಸ್ಟಿಚ್ ಮಾಡ್ತಿರೋದು. ನೋಡಿ, ಇದಕ್ಕೋಸ್ಕರ ನಾನು 1.5 ಇಂಚು ಕ್ರಾಸ್ ಪೀಸ್ಗಳನ್ನ ತೊಗೊಂಡು ಆ ಕ್ರಾಸ್ ಪೀಸ್ಗಳನ್ನ ಈ ರೀತಿ ಕ್ರಾಸಾಗಿ ಜಾಯಿನ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಇದೇ ರೀತಿನೇ ನಾವು ಜಾಯಿನ್ ಮಾಡ್ಕೋಬೇಕು ಕ್ರಾಸ್ ಪೀಸ್ಗಳನ್ನ. ನೋಡಿ, ಈಗ ಎಕ್ಸ್ಟ್ರಾಸ್ ಇರೋದನ್ನು ಈ ರೀತಿ ಟ್ರಿಮ್ ಮಾಡ್ಕೋಬೇಕು. ನೋಡಿ, ಈ ರೀತಿ ಟ್ರಿಮ್ ಮಾಡಿಕೊಂಡು ಈಗ ನಾವೇನು ಜಾಯಿಂಟ್ಸ್ ಮಾಡ್ತೀವೋ ಅಲ್ಲಿ ಈ ರೀತಿ ಓಪನ್ ಮಾಡಿಕೊಂಡು ನಾವು ನೇಲಿಂದ ರಬ್ ಮಾಡ್ಕೋಬೇಕು. ಈಗ ಒಂದು ಸೈಡು ಈ ರೀತಿ 1/4 ಇಂಚ್ ಆಗುವಷ್ಟು ಒಂದು ಫೋಲ್ಡನ್ನು ಹಾಕ್ಕೊಂಡು ಸ್ಟಿಚ್ ಮಾಡ್ಕೋಬೇಕು. ನೋಡಿ, ಈ ರೀತಿ ಪೂರ್ತಿ ಸ್ಟಿಚ್ ಮಾಡಿದ್ದಾದಮೇಲೆ ನಾವೇನು ಸ್ಟಿಚ್ ಮಾಡಿರೋದು ಮೇಲ್ಗಡೆ 1/4 ಇಂಚ್ ಫೋಲ್ಡ್ ಇದೆಯೋ ಅದು ಮೇಲೆಗಡೆಗೆ ಈ ರೀತಿ ಇಟ್ಕೊಂಡು ಬ್ಲೌಸ್ಗೆ ನೆಕ್ ಸುತ್ತೂರನ್ನ 1/4 ಇಂಚು ಮಾರ್ಜಿನ್ ಇಟ್ಕೊಂಡು ಈ ರೀತಿ ಸ್ಟಿಚ್ಚನ್ನು ಹಾಕ್ಕೋಬೇಕು. ನಾನು ಈ ಮೆಥಡಲ್ಲಿ ಥ್ರೆಡ್ ಪೈಪಿಂಗ್ನ ಸ್ಟಿಚ್ ಮಾಡ್ತಿರೋದು ಇದೇ ಫಸ್ಟ್ ಟೈಮು. ನನಗೆ ಕಸ್ಟಮರ್ ಬಂದು ಸೆಲ್ಫ್ ಕಲರಲ್ಲೇ ಥ್ರೆಡ್ ಪೈಪಿಂಗ್ ಬೇಕು ಅಂತ ಹೇಳಿದ್ರು. ತುಂಬ ಸಲ ಈ ಮೆಥಡ್ ಥ್ರೆಡ್ ಪೈಪಿಂಗ್ನ ಸ್ಟಿಚ್ ಮಾಡಬೇಕು, ಇದನ್ನು ಕಲಿಯಬೇಕು ಅಂತ ಅಂದ್ಕೊಂಡೆ, ಬಟ್ ಆಗಲಿಲ್ಲ. ಫೈನಲಿ ಇವತ್ತಿಗೆ ಈ ಮೆಥಡನ್ನು ನಾನು ಕಲ್ತ್ಕೊಂಡೆ. ನೋಡಿ, ನೆಕ್ ಸುತ್ತೂನ ಎಲ್ಲೆಲ್ಲಿ ರೌಂಡ್ಸ್ ಇರುತ್ತೋ ಅಲ್ಲೆಲ್ಲ ಈ ರೀತಿ ಸ್ಮಾಲ್ ಟಕ್ಸನ್ನು ಇಟ್ಕೋಬೇಕು. ಇದಾದ ನಂತರ ಒಂದು ಥ್ರೆಡ್ ಪೈಪಿಂಗ್ನ ತೊಗೊಂಡು ನೋಡಿ, ಸ್ಟಾರ್ಟಿಂಗಲ್ಲಿ ಒಂದು ನಾಟನ್ನು ಹಾಕ್ಕೊಂಡು ನಾವೇನು 1/4 ಇಂಚ್ ಮಾರ್ಜಿನ್ಗೆ ಸ್ಟಿಚ್ಚನ್ನು ಹಾಕಿದ್ದು ಆ ಸ್ಟಿಚ್ ಮೇಲೆ ಈ ಥ್ರೆಡನ್ನು ಪ್ಲೇಸ್ ಮಾಡಿಕೊಂಡು ನೋಡಿ ಈ ರೀತಿ ಟೈಟಾಗಿ ಕೆಳಗಡೆ ಕ್ಲಾತನ್ನು ಈ ರೀತಿ ಫೋಲ್ಡ್ ಮಾಡ್ಕೋಬೇಕು. ಥ್ರೆಡ್ಡು ಮತ್ತು ಈ ಕ್ಲಾತ್ ಎರಡನ್ನೂ ನಾವು ಟೈಟಾಗಿ ಫೋಲ್ಡ್ ಮಾಡ್ಕೊಂಡಾಗ ಮಾತ್ರ ನಮಗೆ ಥ್ರೆಡ್ ಪೈಪಿಂಗ್ ಅನ್ನೋದು ತುಂಬ ಸಣ್ಣದಾಗಿ ಬರುತ್ತೆ, ಹಾಗೆ ಫಿನಿಶಿಂಗ್ ಕೂಡ ನೀಟಾಗಿರುತ್ತೆ. ನೀವು ಒಂದು ವೇಳೆ ಥ್ರೆಡ್ಡು ಮತ್ತು ಈ ಕ್ಲಾತ್ ಎರಡನ್ನೂ ಲೂಸಾಗಿ ಏನಾದರೂ ಇಟ್ಕೊಂಡು ಸ್ಟಿಚ್ ಮಾಡಿದ್ರಂತೂ ಥ್ರೆಡ್ ಪೈಪಿಂಗ್ ಅನ್ನೋದು ಫಿನಿಶಿಂಗ್ ಅನ್ನೋದು ಅಷ್ಟು ಚೆನ್ನಾಗಿ ಬರೋದಿಲ್ಲ. ನಾನು ಫಸ್ಟ್ ಟೈಮ್ ಸ್ಟಿಚ್ ಮಾಡ್ತಾ ಇರೋದ್ರಿಂದ ನನಗೆ ಸ್ವಲ್ಪ ಕಷ್ಟ ಅಂತ ಅನಿಸ್ತು ಸ್ಟಿಚ್ ಮಾಡಬೇಕಾದ್ರೆ. ಈ ಥ್ರೆಡ್ ಪೈಪಿಂಗ್ನ ಸ್ಟಿಚ್ ಮಾಡೋದಕ್ಕೆ ತುಂಬಾ ಸರ್ಕಸ್ ಮಾಡಬೇಕಾಯಿತು. ಫೈನಲಿ ನೆಕ್ ರೌಂಡ್ಗೆ ಥ್ರೆಡ್ ಪೈಪಿಂಗ್ ಅನ್ನೋದು ಫಿನಿಶಿಂಗ್ ಅನ್ನೋದು ನೀಟಾಗೇ ಬಂತು. ನೋಡಿ, ಈ ರೀತಿ ನಾವೇನು 1/4 ಇಂಚಿಗೆ ಮಾರ್ಜಿನನ್ನು ಇಟ್ಕೊಂಡು ಸ್ಟಿಚ್ ಮಾಡಿದ್ದು ಆ ಮಾರ್ಜಿನ್ ಮೇಲೆ ನಾವು ಥ್ರೆಡ್ಡನ್ನು ಟೈಟಾಗಿ ಈ ರೀತಿ ಪ್ಲೇಸ್ ಮಾಡಿಕೊಂಡು ಥ್ರೆಡ್ಡು ಮತ್ತು ಕ್ಲಾತ್ ಎರಡನ್ನೂ ಟೈಟಾಗಿ ಇಟ್ಕೋಬೇಕು. ನೋಡಿ, ಈ ರೀತಿ ಎಲ್ಲೂ ಲೂಸ್ ಬಿಡಬಾರ್ದು. ಆ ರೀತಿ ನೀವು ಟೈಟಾಗಿ ಇಟ್ಕೊಂಡು ಸ್ಟಿಚ್ ಮಾಡಿದಾಗ ಮಾತ್ರ ನಮಗೆ ಈ ಥ್ರೆಡ್ ಪೈಪಿಂಗ್ ಅನ್ನೋದು ಫಿನಿಶಿಂಗ್ ನೀಟಾಗಿ ಮತ್ತು ಸಣ್ಣದಾಗಿ ಕೂಡ ಬರುತ್ತೆ. ನನಗಂತೂ ತುಂಬಾ ಕಷ್ಟ ಆಯಿತು ಫ್ರೆಂಡ್ಸ್, ಫಸ್ಟ್ ಟೈಮ್ ಸ್ಟಿಚ್ ಮಾಡ್ತಾ ಇರೋದ್ರಿಂದ. ಮೇ ಬಿ ಇನ್ನೊಂದು 2-3 ಬ್ಲೌಸ್ಗಳಿಗೆ ಈ ರೀತಿ ಮೆಥಡಲ್ಲಿ ಸ್ಟಿಚ್ ಮಾಡಿದಾಗ ನನಗೆ ಈಸಿ ಆಗುತ್ತೆ. ಬಟ್ ಇದು ಫಸ್ಟ್ ಟೈಮ್ ಸ್ಟಿಚ್ ಮಾಡ್ತಾ ಇರೋದ್ರಿಂದ ಸ್ವಲ್ಪ ಕಷ್ಟ ಅಂತ ಅನಿಸ್ತು, ಬಟ್ ಪರವಾಗಿಲ್ಲ. ಕೊನೆಗೆ ಇನ್ನೊಂದು ಹೊಸ ಥ್ರೆಡ್ ಪೈಪಿಂಗ್ ಮೆಥಡನ್ನ ಸ್ಟಿಚ್ ಮಾಡೋದು ಕಲ್ತ್ಕೊಂಡೆ ಅಂತ ಖುಷಿ ಆಯಿತು. ಈಗ ಎಕ್ಸ್ಟ್ರಾ ಏನಿರುತ್ತೋ ಅದನ್ನು ಈ ರೀತಿ ಒಳಗಡೆಗೆ ಫೋಲ್ಡ್ ಮಾಡಿಕೊಂಡು 1/4 ಇಂಚ್ ಮಾರ್ಜಿನ್ಗೆ ನಾವು ಈ ರೀತಿ ಸ್ಟಿಚ್ಚನ್ನು ಹಾಕ್ಕೋಬೋದು. ಇಲ್ಲಾಂದರೆ ನೀವು ಎಮ್ಮಿಂಗನ್ನು ಮಾಡ್ಕೋಬೋದು.